ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲಾ ವಿಷಯದಲ್ಲೂ ಸುಮ್ಮನೆ ಮೂಗು ತೂರಿಸುತ್ತಾರೆ ಎಂಬುದು. ವಸೀಂ ಅವರೇ, ಇತ್ತೀಚಿನ ಮಾತುಕತೆ ಬಗ್ಗೆ ಮಾತಾಡೋದಾದ್ರೆ ನೀವು ಐಸಿಸಿ ಬಗ್ಗೆ ಏನ್ ಮಾತನ್ನ ಹೇಳಿದೀರಾ ಅಂತಂದ್ರೆ ಇಲ್ಲಿ ಬಿಳಿಯರ ಡಾಮಿನೇಷನ್ ಇದೆ ಅಂದಿದ್ರಿ. ಇದೆಯಲ್ಲ, ನಾನೇನ್ ತಪ್ಪೇನ್ ಹೇಳಿಲ್ಲ. ಎಹ್ಸಾನ್ ಮನಿ ಏನಿದ್ದಾರೆ ನೋಡಿ ಪಾಕಿಸ್ತಾನದವರು, ಅವರ ಹೇಳಿಕೆ ಕೂಡ ನಾನು ನೋಡಿದ್ದೀನಿ. ನೋಡಿ, ಅವ್ರು ಹೇಳ್ತಾರೆ ವಸೀಂ ಅಕ್ರಮ್ ಯಾಕೆ ಈ ತರ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಅರ್ಥನೇ ಆಗೋದಿಲ್ಲ. ಐಸಿಸಿನಲ್ಲಿ ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಅವ್ರು ಮೊದಲು ಹೇಳಿ. ನೋಡಿ, ಅವ್ರು ಹೇಳ್ತಾರೆ, ನಾನು ಖುದ್ದಾಗಿ ಆಸ್ ಎ ಪಾಕಿಸ್ತಾನಿ ಐ ಆಮ್ ಆನರ್ಡ್ ಬೈ ದ ಪ್ರಿವಿಲೇಜ್ ಗಿವನ್ ಟು ಮೀ ಲೀಡ್ ದಿ ಐಸಿಸಿ ಇನ್ ಕ್ಯಾರಿಯಿಂಗ್ ಔಟ್ ರೆಸ್ಪಾನ್ಸಿಬಿಲಿಟೀಸ್ ಟು ಆಕ್ಟ್ ವಿದೌಟ್ ಫಿಯರ್ ಆರ್ ಫೇವರ್ ಟು ಎನಿ ನೇಷನ್. ಸೊ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಒಬ್ಬ ಪಾಕಿಸ್ತಾನದವ್ರು ಇರ್ಬೇಕು ಅಂತ ಹೇಳ್ತಿಲ್ಲ. ಇಂಡಿಯನ್ ಇರ್ಲಿ, ಶ್ರೀಲಂಕನ್ ಇರ್ಲಿ, ಬಾಂಗ್ಲಾದೇಶದವ್ರು ಇರ್ಲಿ. ನೋಡಿ, ಅಲ್ಲಿರುವಂತ ಪ್ಲೇಯರ್ಸ್ ಕ್ರಿಕೆಟ್ ಆಡಿ ರಿಟೈರ್ಡ್ ಆದಾಗ ಪೌಂಡ್ ಗಟ್ಲೆ ದುಡ್ಡಿರೋಂಥ ಜಾಬ್ ಸಿಗುತ್ತೆ. ನಮ್ಮಲ್ಲೂ ಕೂಡ ಪ್ಲೇಯರ್ಸ್ ಇದ್ದಾರೆ, 5 ಟೆಸ್ಟ್ ಮಾಡಿರೋ ಅಂತವ್ರು, 20 ಟೆಸ್ಟ್ ಮ್ಯಾಚಸ್ ಆಡಿರೋ ಅಂತವ್ರು. ಅವ್ರನ್ನ ಯಾಕೆ ನೀವು ಕರ್ಸ್ಕೊಳ್ಳೋದಿಲ್ಲ? ನೋಡಿ, ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಐಸಿಸಿ. ನಾನು ಐಸಿಸಿನಲ್ಲಿ ಏನು ಕೆಲಸ ಕೇಳ್ಕೊಂಡು ಹೋಗಿಲ್ಲ. ನಾನು ಏನ್ ಸತ್ಯ ಅದನ್ನ ಮಾತಾಡಿದೀನಿ. ಅದಕ್ಕೆ ಅನ್ನೆಸೆಸರಿ ಕಮೆಂಟ್ಸ್ ಅಂತ ಹೇಳ್ತಾರೆ. ನೋಡಿ, ನಾನು ಹೇಳಿರೋದು ಶಬೀರ್ ಅಹಮದ್ ಅವ್ರನ್ನ 4 ಬಾರಿ ಆಕ್ಷನ್ ಚೆಕ್ ಮಾಡಿದ್ರು. ಮೊದಲನೇ ಬಾರಿ ಚೆಕ್ ಮಾಡಿದ್ರು, ಕ್ಲಿಯರ್ ಆಯ್ತು. 2ನೇ ಬಾರಿ ಮಾಡಿದ್ರು, ಅದು ಕ್ಲಿಯರ್ ಆಯ್ತು. 3ನೇ ಬಾರಿ ಮಾಡಿದ್ರು, ಅದು ಕ್ಲಿಯರ್ ಆಯ್ತು. ಈಗ ಮತ್ತೆ 4ನೇ ಬಾರಿ ಅಂತೆ. ಆಗ್ಲೇ 3 ಸರಿ ಒಬ್ಬ ಹುಡುಗನ್ನ ನೀವು ಕ್ಲಿಯರ್ ಮಾಡಿದ ಮೇಲೂ ಕೂಡ ಸೊ ಜಸ್ಟ್ ಲೆಟ್ ಹಿಮ್ ಪ್ಲೇ ಹಿಸ್ ಕ್ರಿಕೆಟ್. ಮತ್ತೆ ಹೀಗೆ ಮಾಡ್ತಿದ್ರೆ ಹೇಗೆ ಹೇಳಿ? ಒಂದ್ಸರಿ ನೀವು ಆಸ್ಟ್ರೇಲಿಯಾ ಕಳಿಸಿದ ಮೇಲೆ ಆ ಬಯೋಮೆಕ್ಯಾನಿಕ್ಸ್ ಎಲ್ಲ ಏನಿದೆ, ಗೆಜೆಟ್ಸ್ ಎಲ್ಲ ಏನಿದೆಯಲ್ಲ, ಅದನ್ನೆಲ್ಲ ಬಳಸಿ ಅದ್ರಲ್ಲಿ ಚೆಕ್ ಮಾಡಿ ಅವ್ರನ್ನ ಕ್ಲಿಯರ್ ಮಾಡಿದ ಮೇಲೆ ಆ ಹುಡುಗಂಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಅದೇ ರೀತಿ ಹರ್ಭಜನ್ ಅವ್ರಿಗೂ ಕೂಡ ಆಯ್ತು, ಶೋಯಬ್ ಮಲಿಕ್ಗೂ ಕೂಡ ಆಯ್ತು. ನಮ್ಮವ್ರಿಗೆ ಯಾಕೆ ಈ ರೀತಿ ಆಗತ್ತೆ? ನೀವೇ ನನಗೆ ಹೇಳಿ, ಯಾರಾದ್ರೂ ಒಬ್ಬ ಬಿಳಿ ಆಟಗಾರನ್ನ ಈ ರೀತಿ ಟ್ರೀಟ್ ಮಾಡಿದಾರ ಅವರು? ಅಂದ್ರೆ ನೀವ್ ಹೇಳ್ತಾ ಇರೋದು ಈ ವೈಟ್ ಸ್ಕಿನ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರ ಜೊತೆಗೆ ಹೀಗಾಗುದಿಲ್ಲ? ಹೌದು, ನಾನು ಅದನ್ನೇ ಹೇಳಿದ್ದು. ಇಲ್ಲಿ ಏನಾಗತ್ತೆ ಅಂದ್ರೆ ನಮ್ಮಂತ ಕ್ರಿಕೆಟರ್ಸ್ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಈ ಘಟನೆಗಳ ಬಗ್ಗೆ. ನಾನು ನನ್ನ ಬಗ್ಗೆ ಏನು ಹೇಳ್ತಾ ಇಲ್ಲ ಅಲ್ವಾ, ನಾನು ಫ್ಯೂಚರ್ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇರೋದು. ಇಂಡಿಯನ್ಸ್, ಪಾಕಿಸ್ತಾನೀಸ್ ಐಸಿಸಿ ನಲ್ಲಿ ಇರ್ಬೇಕು ಅಂತ, ಅಲ್ಲಿ ಜಾಬ್ ಸಿಗ್ಲಿ, ನಮ್ ದೇಶನ ಯಾರಾದ್ರೂ ರೆಪ್ರೆಸೆಂಟ್ ಮಾಡ್ಲಿ ಅಂತ. ಆದ್ರೆ ಐಸಿಸಿನ ಪ್ರೆಸಿಡೆಂಟ್ ಯಾರಿದಾರಲ್ಲ, ಎಹ್ಸಾನ್ ಮನಿ, ಅವರು ಪಾಕಿಸ್ತಾನದವರು, ಏಷ್ಯನ್ ಅವರು, ಅವ್ರೇನು ವೈಟ್ ಸ್ಕಿನ್ ಅವ್ರು ಅಲ್ವಲ್ಲ? ನೋಡಿ, ಅವರು ಏಷ್ಯನ್ ಅಲ್ಲ, ಅವರು ಬ್ರಿಟಿಷ್ ಅವರು. 25 ವರ್ಷದಿಂದ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಪಾಕಿಸ್ತಾನದವರು ಅಂತ ನೀವು ಒಪ್ಪಲ್ಲ? ಪಾಕಿಸ್ತಾನಿ ಅಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಇಲ್ಲಿನ ಕಲ್ಚರ್ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಸೈಕಿ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ PCB ಬಗ್ಗೆ ಗೊತ್ತಿಲ್ಲ. ನಾನು ಅದನ್ನ ಹೇಳಕ್ ಹೊರಟಿದ್ದೇನೆ. ಅವ್ರು ಹೇಳ್ತಾರೆ ವಸೀಂ ಅಕ್ರಮ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ದೀಸ್ ಕಾಮೆಂಟ್ಸ್ ವಿಲ್ ನಾಟ್ ಡೂ ಎನಿ ಗುಡ್ ಟು ದ ಗೇಮ್ ಅಂಡ್ ಆಫೆನ್ಸಿವ್ ಈವನ್ ಟು ದೋಸ್ ಏಷ್ಯನ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಐಸಿಸಿ. ನೋಡಿ, ಕೆಲವು ವಿಷಯಗಳ ಬಗ್ಗೆ ಡಿಫ್ರೆನ್ಸಸ್ ಇದೆ ಅಷ್ಟೇ. ಐಸಿಸಿ ವಿರುದ್ಧ ನನ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಮುಂಚೆಯಿಂದನೂ ಕೂಡ ಏನೂ ಇರಲಿಲ್ಲ. ನಾನ್ ಹೇಳ್ಬೇಕು ಅಂತಿರೋದು ಇಷ್ಟೇ. ನೋಡಿ, ತಪ್ಪು ನಡೆದಾಗ ನಾನು ಅದನ್ನ ಖಂಡಿತ ಖಂಡಿಸ್ತೀನಿ. ನೋಡಿ, ಈಗ ಒಂದು ಹೊಸ ರೂಲ್ ತಂದಿದ್ದಾರೆ ನೋಡಿ. ಅದ್ರ ಪ್ರಕಾರ ಅವರ ಕಮಿಟಿನಲ್ಲಿ ಯಾರಿದಾರೋ ಅವರು 15 ಡಿಗ್ರಿ ರೂಲ್ ಅಂತ ತಂದಿದ್ದಾರೆ. ಒಬ್ಬ ಬೌಲರ್ 15 ಡಿಗ್ರಿ ತನಕ ಬೆಂಡ್ ಮಾಡಿದ್ರೆ ಅವರು ಅದಕ್ಕಿಂತ ಹೆಚ್ಚಿಗೆ ಬೆಂಡ್ ಮಾಡಬಾರ್ದು, ತಪ್ಪು ಅಂತ ಹೇಳ್ತಾರೆ. ಅಲ್ಲ, 15 ಡಿಗ್ರಿ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಯುವ ಆಟಗಾರರಿಗೆ ಏನು ಹೇಳೋದು? ಅಲ್ಲ, ಈಗ ಅಂಪೈರ್ ಫೀಲ್ಡ್ ಅಲ್ಲಿ 15 ಡಿಗ್ರೀಸ್ನ ಹೇಗೆ ನೋಡ್ತಾರೆ ಹೇಳಿ? ನೋಡಿ, ಇಲ್ಲಿ 2 ವಿಷಯಗಳಿವೆ. ವಕಾರಿನಿಸ್ ಅವ್ರು ಹೇಳ್ತಾರೆ, ಐದರ್ ಯು ಚೆಕ್ ಆರ್ ಯು ಡೋಂಟ್. ದೇರ್ ಇಸ್ ನೋ ಇನ್ ಬಿಟ್ವೀನ್. ನೀವು ಸರಿಯಾಗಿ ಬೌಲಿಂಗ್ ಮಾಡ್ತೀರಾ ಅಥವಾ ಮಾಡೋದಿಲ್ಲ. ಅದನ್ನ ಸಿಂಪ್ಲಿಫೈ ಮಾಡಿ ಜನರಿಗೂ ಅರ್ಥ ಆಗ್ಲಿ. ನೋಡಿ, ಒಬ್ಬ ಆಟಗಾರ ತನ್ನ ಕರಿಯರ್ನ ಶುರುವಿನಲ್ಲೇ ಇದನ್ನ ಅರ್ಥ ಮಾಡ್ಕೊಂಡು ಅವರ ಆಕ್ಷನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಅವ್ರನ್ನ ಆಮೇಲೆ ಬ್ಯಾನ್ ಮಾಡಿ. ಮುರಳೀಧರನ್ ಅವರು 400 ಟೆಸ್ಟ್ ವಿಕೆಟ್ ತಗೊಂಡ್ಮೇಲೆ ಆಮೇಲೆ ಅವರು ಆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳೋ ಅವಶ್ಯಕತೆ ಏನಿತ್ತು? ನೋಡಿ, ಈ ರೀತಿ ತೊಂದರೆ ಕೊಡೋದಕ್ಕೆ ಈಗ ಶುರು ಮಾಡಿದ್ದಾರೆ. ಆಗಿಂದ ಮುರಳೀಧರನ್ ಅವರು ಆಡ್ತಾನೆ ಇದ್ರು, ಆಗ ಯಾರು ಅದ್ರ ಬಗ್ಗೆ ಹೇಳಿಲ್ಲ. ಗಂಗೂಲಿ ಅವರನ್ನ ಬ್ಯಾನ್ ಮಾಡಿದ್ರಲ್ಲ, ಅದು ಸರಿ ಅಂತ ನಿಮ್ಗನ್ಸುತ್ತಾ? ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ತುಂಬಾ ಮ್ಯಾಚ್ಗಳಿಂದ ಬ್ಯಾನ್ ಮಾಡಿದ್ರು ಅನ್ಸತ್ತೆ. 1-2 ಮ್ಯಾಚಸ್ ಬ್ಯಾನ್ ಮಾಡಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಅವ್ರನ್ನ 6 ಮ್ಯಾಚ್ಗಳಿಂದ ಬ್ಯಾನ್ ಮಾಡಿದ್ರು ಅನ್ಸತ್ತೆ. ಅವ್ರ ಅಫೆನ್ಸ್ ಕೂಡ ಅಷ್ಟೇನ್ ದೊಡ್ಡದಾಗಿರ್ಲಿಲ್ಲ, ಅಷ್ಟೊಂದು ಬ್ಯಾನ್ ಮಾಡಬಾರ್ದಾಗಿತ್ತು. ನೋಡಿ, ಅದರ ರಿಸಲ್ಟ್ ಏನಾಯ್ತು ಅಂದ್ರೆ ಅವ್ರ ಕೈಯಿಂದ ಕ್ಯಾಪ್ಟನ್ಶಿಪ್ ಕೂಡ ಹೊರಟೋಯ್ತು. ಹೌದು, ನೋಡಿ, ನೀವು 6 ಮ್ಯಾಚಸ್ ಆಡ್ತಾ ಇಲ್ಲ, ಮತ್ತೆ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಕ್ಯಾಪ್ಟನ್ಸಿ ಹೋಗೇ ಹೋಗುತ್ತೆ. ನೋಡಿ, ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ತರ ನಮ್ಮ ಸ್ಟ್ರಕ್ಚರ್ ಇಲ್ಲ ಅಲ್ವಾ? ಒಬ್ಬ ಕ್ಯಾಪ್ಟನ್ ಇದ್ದಾನೆ, ಅವನಿಗೆ ಬ್ಯಾಕಿಂಗ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋದು. ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಇದ್ರು, ಮ್ಯಾಚ್ ಗೆದ್ಬಿಟ್ರು, ಅವ್ರಿಗೆ ಜೈ ಅಂದ್ರು ಅಷ್ಟೇ. ಹಳೆ ಕ್ಯಾಪ್ಟನ್ ಮನೆ ಕಳ್ಸಿದ್ರು. ಸೊ ಇಟ್ಸ್ ಡಿಫ್ರೆಂಟ್ ಕಲ್ಚರ್ ಆಲ್ ಟುಗೆದರ್. ಆದ್ರೆ ನೋಡಿ, ನಾನ್ ನಿಮ್ಮ ಹೇಳಿಕೆನ ಓದೆ. ನೀವ್ ಹೇಳ್ತೀರಿ ಸೌರವ್ ಗಂಗೂಲಿ ಬದಲಾಗಿದ್ದಾರೆ, ಅವರ ಸ್ಟೈಲ್ ಬದಲಾಗಿದೆ, ಸ್ಲೀಪಿಂಗ್ ಕ್ಯಾಪ್ಟನ್ ಆಗಿದ್ದಾರೆ. ಹೇಗೆ ಅಂತಂದ್ರೆ ಮೈದಾನದಲ್ಲಿ ಮಲ್ಗಿರೋ ಹಾಗೆ ಕಾಣ್ತಾರೆ. ಅದು ನಾನಲ್ಲ, ಇಡೀ ಪ್ರೆಸ್ ಅವರೇ ಹೇಳ್ತಾ ಇದ್ರು. ಅವರ ಪರ್ಫಾರ್ಮೆನ್ಸ್ ಆಗಿತ್ತು, ಫೀಲ್ಡಿಂಗ್ ಚೆನ್ನಾಗಿರ್ಲಿಲ್ಲ, ಬ್ಯಾಟಿಂಗ್ ಚೆನ್ನಾಗಿರ್ಲಿಲ್ಲ. ಒಬ್ಬ ಕ್ಯಾಪ್ಟನ್ ಆಗಿ ಯು ಶುಡ್ ಲೀಡ್ ಫ್ರಮ್ ದ ಫ್ರಂಟ್. 6 ವರ್ಷದ ಮುಂಚೆ ಅವ್ರು ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ರು, ಈಗ ಅದು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಲಿ ಅಂತ ನಾನು ಆ ರೀತಿ ಹೇಳ್ದೆ. ನನ್ಗೊಂದೆರಡು ಮಾತು ಬೈದು ಚೆನ್ನಾಗಿ ಆಡೋಕೆ ಶುರು ಮಾಡ್ತಾರೆ ಅನ್ಕೊಂಡೆ. ಅದೇ ನೋಡಿ, ಇವಾಗ ನೆಟ್ಟಲ್ಲಿ ಗಂಟೆಗಟ್ಟಲೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಪ್ರೆಷರ್ ಬಂದ ಮೇಲಿಂದ. ಐ ರೆಸ್ಟ್ ಮೈ ಪಾಯಿಂಟ್ ದೇರ್. ನಿಮ್ ಬಾಲ್ಗೂ ಕೂಡ ಚೆನ್ನಾಗಿ ಹೊಡೆದಿರ್ಬೇಕಲ್ಲ ಗಂಗೂಲಿ ಅವರು? ಈ ಸ್ಟಾರ್ ಅವರು ಬರೀ 1 ಮ್ಯಾಚ್ ತೋರಿಸಿದ್ದಾರೆ, ಅದು ಕೂಡ ಕಳೆದ 1 ವರ್ಷದಿಂದ ನನಗೆ ಹೊಡಿತಾ ಇದಾರಲ್ಲ, ಅದನ್ನೇ ತೋರಿಸ್ತಾರೆ ಅವರು ಅಷ್ಟೇ, ಏನು ತೋರಿಸ್ತಾರೆ.
ಒಂದ್ ವೇಳೆ ಏನಾದ್ರೂ ನಿಮ್ಮನ್ನ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಯಾರನ್ನ ಆಯ್ಕೆ ಮಾಡ್ತೀರಿ? ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ? ಐ ಥಿಂಕ್ ಸಚಿನ್ ಟ್ರೈ ಟ್ವೈಸ್. ಅವ್ರಿಗೆ ಯಾವುದೇ ಪ್ರೆಷರ್ ಬೇಕಿಲ್ಲ, ಅವ್ರು ಆರಾಮಾಗಿ ಆಡ್ತಾ ಇದ್ದಾರೆ, ಹಾಗೆ ಆಡ್ತಾ ಇರ್ಲಿ. ಮತ್ತೆ ಸೌರವ್ ಗಂಗೂಲಿ ಕೂಡ ಸಾಕಷ್ಟು ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅಲ್ಲದೆ ಅವ್ರೀಗ ಬೆಸ್ಟ್ ಕ್ಯಾಪ್ಟನ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ವಿನ್ನಿಂಗ್ ಪರ್ಸೆಂಟೇಜ್ ನೋಡ್ಕೊಂಡಾಗ. ನಾವ್ ಇಟ್ಸ್ ರಾಹುಲ್ಸ್ ಟೈಮ್. ರಾಹುಲ್ ದ್ರಾವಿಡ್ ಅವರು ತುಂಬಾನೇ ಗ್ರೇಟ್ ಪ್ಲೇಯರ್ ಅಂಡ್ ಹಿ ಇಸ್ ಡೂಯಿಂಗ್ ಎ ಗುಡ್ ಜಾಬ್. ನಿಮ್ಗೆ ಅನ್ಸುತ್ತಾ ಇರ್ಫಾನ್ ಪಠಾಣ್ ಒಬ್ಬ ಎಂಥ ಆಟಗಾರ ಅಂತಂದ್ರೆ ಆತ ಭವಿಷ್ಯದಲ್ಲಿ ವಸೀಂ ಅಕ್ರಮ್ ಅವರ ಸರಿಸಮಾನವಾದ ಆಟಗಾರ ಅಂತ ಹೇಳ್ಬೋದಾ? ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಬೇರೆನೇ ಇದೆ. ಅವ್ರನ್ನ ಈಗಲೇ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ, ತುಂಬಾ ಅರ್ಲಿ ಆಗತ್ತೆ. ಕಪಿಲ್ ದೇವ್ ಆಗ್ಲಿ ಬೇರೆ ಯಾರ ಜೊತೆ ಆಗ್ಲಿ ಮಾಡಬಾರ್ದು. ನೋಡಿ, ಅವ್ರ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ರ ಏನಿರ್ಬೇಕು ಅಂದ್ರೆ ಅವರು ಭಾರತಕ್ಕೋಸ್ಕರ ಇನ್ನೂ 12-15 ವರ್ಷ ಆಡ್ಬೇಕು ಅನ್ನೋದು. ಆದ್ರೆ ಇಂಡಿಯಾದ ಸಮಸ್ಯೆ ಏನು ಅಂದ್ರೆ ಒಂದ್ ಇನ್ನಿಂಗ್ಸ್ ಆಡ್ತಿದ್ದಾಗೆ ನೀವು ಅವ್ರನ್ನ ಬ್ರಾಡ್ಮನ್ ಜೊತೆ ಕಂಪೇರ್ ಮಾಡೋಕ್ ಶುರು ಮಾಡ್ತೀರಾ. ದಿಸ್ ಇಸ್ ಟ್ರೂ. ಇಲ್ಲಿ ಎಷ್ಟೊಂದು ಸ್ಪಾನ್ಸರ್ಶಿಪ್ ಬರುತ್ತೆ ಅಂದ್ರೆ ಆ ಹುಡುಗ ಗಾಬರಿ ಆಗ್ಬಿಡ್ತಾನೆ. ಇದಕ್ಕಿದ್ದಾಗೆ ನಾನು ದೊಡ್ಡ ಸ್ಟಾರ್ ಆದೆ ಅನ್ಕೋತಾನೆ. ಅದರಿಂದ ಅವ್ರಿಗೆ ತೊಂದರೆ ಆಗತ್ತೆ. ಇರ್ಫಾನ್ ಅವರು 15 ವರ್ಷ ನಾನು ಆಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಖಂಡಿತ ಅದು ಅವ್ರ ಕೈಲಾಗತ್ತೆ. ಈಸ್ ಬ್ಯಾಟಿಂಗ್ ವೆಲ್ ನೌ, ವಿಕೆಟ್ಸ್ ಕೂಡ ಬೀಳ್ತಾ ಇವೆ ಅವರಿಗೆ. ನೋಡಿ, 15 ವರ್ಷ ಅವರು ಆಡದ್ಮೇಲೆ ಎಲ್ರಿಗೂ ಅರ್ಥ ಆಗತ್ತೆ. ಬೇಡ 5 ವರ್ಷ ಆಡಿದ್ರೆ ಸಾಕು, ಅವರು ನನ್ನ ರೀತಿ ಬೌಲರ ಅಥವಾ ಕಪಿಲ್ ದೇವ್ ರೀತಿ ಬೌಲರ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಇಟ್ಸ್ ಟೂ ಅರ್ಲಿ ಟು ಕಂಪೇರ್. ಇದಕ್ಕೆ ಕಾರಣ ಏನಿರ್ಬೋದು? ಒಂದ್ ವೇಳೆ ಇವತ್ತಿನ ದಿನಗಳಲ್ಲಿ 2 ಮ್ಯಾಚಲ್ಲಿ ಚೆನ್ನಾಗಾಡಿ ವಿಕೆಟ್ನ ತಗೊಂಡ್ರೆ ಅದಾದ್ಮೇಲೆ ಸ್ವಲ್ಪ ತಲೆ ತಿರುಗೋದಕ್ಕೆ ಶುರುವಾಗುತ್ತಲ್ಲ. ಹೌದು, ಈ ಮೀಡಿಯಾ ಮತ್ತೆ ಪ್ರೆಸ್ ಇದೆಯಲ್ಲ, ಅದರಿಂದ ಪ್ರೆಷರ್ ಬಿಲ್ಡ್ ಆಗತ್ತೆ. ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿಮ್ ಫೋಟೋ ಬಂದಾಗ, ಎಲ್ಲಿ ಹೋದ್ರೂ ಕೂಡ ಜನ ನಿಮ್ಮನ್ನ ಸ್ಟಾರ್ ತರ ನೋಡಿದಾಗ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಓಕೆ, ನನ್ಗೆ ಸ್ಥಾನ ಸಿಕ್ಕಿದೆ, ಇನ್ಯಾರು ನನ್ನ ಅಲರ್ಟ್ಸಕ್ ಆಗಲ್ಲ ಅಂತ ಅನ್ಕೋತಾರೆ. ಅದರಿಂದ ವ್ಯತ್ಯಾಸ ಆಗುತ್ತೆ. ಪಾಕಿಸ್ತಾನದ ಕತೆ ಬೇರೆ ಇದೆ. ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಯಾಕೆ ಆಟಗಾರ ಆಡ್ತಾನೆ ಅಂದ್ರೆ ಈ ರೀತಿ ಸೌಲಭ್ಯ ಸಿಗೋದಿಲ್ಲ. ಆಟಗಾರ ಸ್ಪಾನ್ಸರ್ಸ್ ನ ಹುಡ್ಕೊಂಡು ಹೋಗ್ತಾರಲ್ಲಿ. ಇಲ್ಲಿ ಸ್ಪಾನ್ಸರ್ಸ್ ಕಾಯ್ತಾ ಇರ್ತಾರೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಇಂಡಿಯಾದಲ್ಲಿ ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ನೋಡಿ, ನೀವು ಸ್ವಲ್ಪ ಸಮಯ ಕೊಟ್ಟು ಅವನು ಹೇಗೆ ಆಡ್ತಾ ಇದ್ದಾನೆ ಅಂತ ನೋಡ್ಬೇಕು. ಅಟ್ಲೀಸ್ಟ್ 1-2 ವರ್ಷ ಹೇಗೆ ಆಡ್ತಿದ್ದಾನೆ ಅಂತ ನೋಡಿ, ಆಮೇಲೆ ಸ್ಪಾನ್ಸರ್ಶಿಪ್ ನ ಕೊಡ್ಬೇಕು. ಆಗ ಅದ್ರ ಬೆಲೆ ಗೊತ್ತಾಗತ್ತೆ. ಇಟ್ ವಿಲ್ ಬಿ ಗುಡ್ ಫಾರ್ ದ ಬಾಯ್. ಆಗ ಅವರು ದೇಶನ ಸಾಕಷ್ಟು ವರ್ಷಗಳ ಕಾಲ ರೆಪ್ರೆಸೆಂಟ್ ಮಾಡ್ತಾರೆ. ಏನ್ ಸಲಹೆ ಕೊಡ್ತೀರಾ ನೀವು? ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ, ಇರ್ಫಾನ್ ಪಠಾಣ್ ಇದ್ದಾರೆ, ಇವರೆಲ್ಲ ಯಂಗ್ಸ್ಟರ್ಸ್, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವ್ರೆಲ್ರಿಗೂ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ. ವೀರೇಂದ್ರ ಸೆಹ್ವಾಗ್ ಕೂಡ ಆ ಲಿಸ್ಟ್ ಅಲ್ಲಿ ಇದ್ದಾರೆ. ಇವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಸೆಹ್ವಾಗ್ ಇದ್ರಲ್ಲಿಲ್ಲ. ಅವ್ರಾಗ್ಲೇ 40 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, 50 ಅವರೇಜ್ ಇದೆ. ಸೊ ಈಗ ಅವರು ಆ ಫಸ್ಟ್ ಕ್ಯಾಟಗರಿನಲ್ಲಿ ಬಂದ್ಬಿಟ್ಟಿದ್ದಾರೆ. ಉಳಿದ ಇಬ್ರು ಪ್ಲೇಯರ್ಸ್ಗೆ ನಾನ್ ಕೊಡೋ ಸಲಹೆ ಏನು ಅಂದ್ರೆ, ಅವ್ರು ಇನ್ನೂ ಕೂಡ ಅಂದ್ರೆ ನನಗೂ ಅರ್ಥ ಆಗತ್ತೆ, ಒಳ್ಳೆ ಸ್ಪಾನ್ಸರ್ಶಿಪ್ ಬಂದಾಗ ಅದನ್ನ ರೆಫ್ಯೂಸ್ ಮಾಡೋದು ಕಷ್ಟ ಅಂತ. ರೆಫ್ಯೂಸ್ ಮಾಡೋದು ಬೇಡ, ಆದ್ರೆ ಗೇಮ್ ಕಡೆ ಹೆಚ್ಚು ಗಮನ ಕೊಡ್ಲಿ. ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಎಲ್ಲಾನು ಅವ್ರ ಹಿಂದೆನೆ ಬರುತ್ತೆ. ಅವ್ರು ಯಾವ್ದೇ ಕನ್ಸಿದ್ರು ಅದ್ ನೆನ್ಸಾಗೆ ಆಗತ್ತೆ. ಇನ್ ಆರ್ ಪಾರ್ಟ್ ಆಫ್ ದ ವರ್ಲ್ಡ್ ಇಟ್ಸ್ ರಿಲಿಜಿಯನ್. 1 ಅಥವಾ 2 ವರ್ಷ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಎಲ್ಲಾನು ಅವ್ರ ಹಿಂದೆನೆ ಹುಡ್ಕೊಂಡು ಬರುತ್ತೆ, 10 ಪಟ್ಟು ಹೆಚ್ಚಾಗಿ ಬರುತ್ತೆ. ವಸೀಂ ಭಾಯ್ನ ಈ ಎಲ್ಲಾ ಕಾಂಟ್ರವರ್ಸೀಸು ಅಲಿಗೇಷನ್ಸ್ ನೋಡಾದ್ಮೇಲೆ ನಾನು ನಿಮ್ಮ ಹತ್ರ ಒಂದು ಚಿಕ್ಕ ಕ್ವಶನ್ ಕೇಳಬೇಕು ಅಂತಿದ್ದೀನಿ. ಮತ್ತೆ ಈ ಒಂದು ಪ್ರಶ್ನೆ, ಒಂದ್ ವೇಳೆ ಸುನಿಲ್ ಗವಾಸ್ಕರ್ ಅವರು ಈ ಕಾರ್ಯಕ್ರಮನ ನೋಡ್ತಾ ಇದ್ರೆ, ನೀವು ಎಷ್ಟು ಒಳ್ಳೆ ಕ್ರಿಕೆಟರು, ಎಷ್ಟು ರೆಕಾರ್ಡ್ಸ್ಗಳನ್ನ ಮಾಡಿದ್ರೆ, ಮತ್ತೆ ಈ PCBs ನ ಒಳಗಡೆ ಮತ್ತೆ ನಮ್ಮ ಈ BCCI ನ ಒಳಗಡೆ ಎಷ್ಟೋ ಜನರ ಕ್ರಿಕೆಟ್ ಅಲ್ಲಿ ಕೇಸಸ್ಗಳನ್ನ ಇನ್ಸ್ಪೈರ್ ಮಾಡ್ತಾ ಹೋದ್ರೆ ಅವರು ಈ ಕ್ರಿಕೆಟ್ನ ಹ್ಯಾಂಡಲ್ ಮಾಡ್ತಿರೋ ರೀತಿನ, ಮತ್ತೆ ನೀವು ಅವಾಗ ಸುಮ್ಮನೆ ಕೂತ್ಕೊಂಡಿರ್ತೀರಲ್ವಾ. ಸೊ ಅವಾಗ ಪ್ರೆಸ್ಸಲ್ಲಿ ಸುಮ್ಮನೆ ಇರ್ತಾರೆ. ಸೊ ಹಾಗಾಗಿ ನನಗನ್ಸುತ್ತೆ ಯಾವಾಗಲೂ ಹಿಂದೂಸ್ತಾನದಲ್ಲಿ ಯಾವುದೋ ಉದ್ಧಾರ ಆಗುವಂತ ಕೆಲಸಗಳು ಮಾಡ್ತಾ ಇಲ್ಲ, ಅದಾಗಿರ್ಬೇಕಿತ್ತು. ಐ ಅಗ್ರಿ ವಿತ್ ಯು. ನೀವು ಹೇಳ್ತಿರೋದು ಸರಿಯಾಗಿದೆ. ಆ ರೀತಿ ಮಾಡೋದು ತಪ್ಪಾಗತ್ತೆ, ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಹೇಳಿದಕ್ಕೆ ನೋಡಿ ಇಲ್ಲಿ ಕರ್ಸಿದ್ದೀರಾ. ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ನೋಡಿದ್ದೀನಿ ಸರ್. ಯಾಕಂದ್ರೆ CSPN ESP ಎಲ್ಲದರಲ್ಲೂ ಅದೇ ತರನೇ ಮಾತುಗಳನ್ನ ಆಡ್ತಿರ್ತಾರೆ. ನೀವೆಲ್ಲರೂ ಒಟ್ಟಿಗೆ ಸರಿ ಯಾಕೆ ಮಾತನ್ನು ಹೇಳೋದಿಲ್ಲ? ಐ ಬಿಲೀವ್ ನಮ್ಮಂತ ಟಾಪ್ ಪ್ಲೇಯರ್ಸ್ ಅದ್ರ ಬಗ್ಗೆ ಮಾತಾಡಬೇಕು. ಯಾವ್ದಾದ್ರು ಆಟಗಾರನಿಂದ ತಪ್ಪಾದಾಗ ಅಥವಾ ಕ್ರಿಕೆಟ್ ಬೋರ್ಡಿಂದಾನೇ ತಪ್ಪಾದಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅದರಿಂದ ಖಂಡಿತ ವ್ಯತ್ಯಾಸ ಆಗತ್ತೆ. ಜನಕ್ಕೂ ಅರ್ಥ ಆಗತ್ತೆ ಏನ್ ನಡೀತಾ ಇದೆ ಅಂತ. ನಾನು ಈಗ ತಾನೇ ಅದ್ರ ಬಗ್ಗೆ ಹೇಳ್ದೆ. ಇಲ್ಲಿ ನಮ್ಮಲ್ಲಿ ಗಾಬರಿ ಆಗ್ತಾರೆ ಅಥವಾ ಹೆದರ್ಕೋತಾರೆ, ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಕೋತಾರೆ. ಆದ್ರೆ ದೇ ಶುಡ್ ಗಿವ್ ದೇರ್ ಒಪಿನಿಯನ್. ಸರಿನೋ ತಪ್ಪೋ ಒಪಿನಿಯನ್ ನ ಕೊಡ್ಲೇಬೇಕಾಗತ್ತೆ.